ರಾಜೀನಾಮೆ ನೀಡಲು ನಿರಾಕರಿಸಿದ ಮಮತಾ ಬ್ಯಾನರ್ಜಿ. ಮುಂದೇನು? ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆಲುವು ಮತ್ತು ಭವಾನಿಪುರದಲ್ಲಿ ತಮ್ಮ ಸ್ಥಾನವನ್ನು ಕಳೆದುಕೊಂಡ ಒಂದು ದಿನದ ನಂತರ ಮಮತಾ ಬ್ಯಾನರ್ಜಿ ಮಂಗಳವಾರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ನಾನು ಅಧಿಕಾರದಲ್ಲಿಲ್ಲ, ನಾನು ಸ್ವತಂತ್ರ ಹಕ್ಕಿ ಅಂತ ಹೇಳಿದ್ದು ಮಮತಾ ಬ್ಯಾನರ್ಜಿ. ನಾನು ರಾಜೀನಾಮೆಯನ್ನ ನೀಡೋದಿಲ್ಲ, ನಾನು ಸೋತಿಲ್ಲ ಅಂತ ಕೂಡ ಆ ಸಂದರ್ಭದಲ್ಲಿ ಹೇಳಿದ್ರು. ಮುಂದಿನ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸುವವರೆಗೆ ರಾಜ್ಯಪಾಲರು ಅವರನ್ನ ಮುಂದುವರಿಸಲು ಕೇಳ್ತಾ ಇದ್ರು. ಆದರೆ ಸಾಂವಿಧಾನಿಕ ನಿಬಂಧನೆಯು 5 ವರ್ಷಗಳ ನಂತರ ಸರ್ಕಾರ ಮುಂದುವರಿಯಲು ಸಾಧ್ಯವಿಲ್ಲ ಅಂತ ಹೇಳುತ್ತೆ ಅಂತ ಸಾಂವಿಧಾನಿಕ ಕಾನೂನು ತಜ್ಞ ಮತ್ತು ಲೋಕಸಭೆಯ ಮಾಜಿ ಪ್ರಧಾನ ಕಾರ್ಯದರ್ಶಿ ಪಿಡಿಟಿ ಆಚಾರ್ಯ ಹೇಳಿರುವುದಾಗಿ ಇಂಡಿಯಾ ಟುಡೇಯಲ್ಲಿ ವರದಿಯನ್ನ ಮಾಡಲಾಗಿದೆ. ಹಿರಿಯ ವಕೀಲೆ ರೆಬೆಕ್ಕಾ ಎಂ ಜಾನ್ ಕೂಡ ರಾಜೀನಾಮೆಯನ್ನ ಮುಂದೂಡಲು ಯಾವುದೇ ಕಾನೂನು ಆಧಾರವಿಲ್ಲ ಅಂತ ಹೇಳಿದ್ದಾರೆ. ಜನತಾ ಕಾಯ್ದೆಯ ಪ್ರಾತಿನಿಧ್ಯದ ಅಡಿಯಲ್ಲಿ ಚುನಾವಣಾ ಫಲಿತಾಂಶಗಳನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಬಹುದು. 100ನೇ ಸೆಕ್ಷನ್ ಅಭ್ಯರ್ಥಿಯ ಆಯ್ಕೆಯನ್ನು ಪ್ರಶ್ನಿಸಿ ಅಮಾನ್ಯವೆಂದು ಘೋಷಿಸಬಹುದಾದ ಕಾರಣಗಳನ್ನು ಪಟ್ಟಿ ಮಾಡುತ್ತೆ. ನ್ಯಾಯಾಲಯವು ಚುನಾವಣೆ ರದ್ದುಗೊಳಿಸಿದ್ರೆ ಮಾತ್ರ ಅದನ್ನು ರದ್ದುಗೊಳಿಸಲಾಗುತ್ತೆ. ಚುನಾವಣಾ ಆಯೋಗವು ಅಗತ್ಯ ಅಧಿಸೂಚನೆಯನ್ನ ಹೊರಡಿಸಿದೆ. ಲಭ್ಯ ಇರುವ ಆಧಾರದ ಮೇಲೆ ಕೆಲವು ಸಮರ್ಥ ನ್ಯಾಯಾಲಯವು ಚುನಾವಣೆಯನ್ನು ರದ್ದುಗೊಳಿಸುವ ಹೊರತು ಪ್ರತಿಯೊಬ್ಬರು ಚುನಾವಣಾ ಆಯೋಗವು ಘೋಷಿಸಿದ ಫಲಿತಾಂಶಗಳಿಗೆ ಬದ್ಧರಾಗಿರ್ತಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.